ಕೇಳಿ. ಪ್ರಿಯ ಮತದಾರರೇ, ವೇದಿಕೆ ನಮ್ಮದು, ಅಭಿಪ್ರಾಯ ನಿಮ್ಮದು. ಬನ್ನಿ ಮುಕ್ತವಾಗಿ ಮಾತಾಡಿ. ನಿಮ್ಮೂರಲ್ಲಿ News18 ಚುನಾವಣಾ ಚಕ್ರ. 2023 ವಿಧಾನಸಭಾ ಚುನಾವಣೆಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ. ಈ ನಿಟ್ಟಿನಲ್ಲಿ ಈಗಾಗಲೇ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಲ್ಲೂ ಸಹ ಈಗಾಗಲೇ ರಾಜಕೀಯ ಚಟುವಟಿಕೆಗಳು ಸಹ ಆರಂಭ ಆಗಿರುವಂಥದ್ದು. ಪ್ರಜಾತಂತ್ರದ ಈ ಹಬ್ಬವನ್ನು ಆಚರಣೆ ಮಾಡಲು News18 ಕನ್ನಡ ಚುನಾವಣಾ ಚಕ್ರ ಎಂಬ ವಾಹನವನ್ನು ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಗೂ ಸಹ ಕಳಿಸ್ತಾ ಇದೆ. ಅದರಲ್ಲೂ ಬೆಂಗಳೂರಿಗೆ ಹೆಬ್ಬಾಗಲಾಗಿರ್ತಕ್ಕಂಥ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಇವತ್ತು ಬಂದಿರುವಂಥದ್ದು. ಇಲ್ಲಿನ ಜನರು ಏನೆಲ್ಲ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ನೋಡೋಣ ಬನ್ನಿ. ಈ 5 ವರ್ಷದಲ್ಲಿ ನಮ್ಮ ಯಾವುದೇ ಒಂದು ಅಭಿವೃದ್ಧಿ ಕೆಲಸಗಳು ನಮಗಾಗಿಲ್ಲ. ರಾಜಕೀಯ ದ್ವೇಷದಿಂದ ವೈಯಕ್ತಿಕ ದ್ವೇಷಗಳು ಜಾಸ್ತಿ ಆಗ್ತಾ ಇದ್ದಾವೆ. ಭ್ರಷ್ಟಾಚಾರನ ಪ್ರೂವ್ ಮಾಡಕ್ಕೆ ಕಾಂಗ್ರೆಸ್ ಹಿಂದೆ ಸರ್ಕಾರದಲ್ಲಿ ನಡೆದಿಲ್ವಾ ಅಂತ. ಕರ್ನಾಟಕದಲ್ಲಿ ಕೋಳಿ ನಾಯಿ ತಿಂತಾ ಇರಲಿಲ್ಲ ಅಂತ ಒಂದು ಊಟ ಕೊಟ್ಟು ಏನು ಪಂಚರತ್ನ ರಥಯಾತ್ರೆ ಮುಖೇನ ನಮ್ಮ ಜಾತ್ಯತೀತ ಜನತಾದಳದ ಹೊರಟಿದ್ದಾರೆ ನಮ್ಮ ಕುಮಾರಣ್ಣವರು. ಅದೇ ರೀತಿ ನಮ್ಮ ಕ್ಷೇತ್ರದಲ್ಲೂ ಸಹ ದೇವನಹಳ್ಳಿ ಕ್ಷೇತ್ರದಲ್ಲಿ 2 ಬಾರಿಯಿಂದ ನಮ್ಮ ಪಕ್ಷದ ಅಭ್ಯರ್ಥಿಗಳೇ ಶಾಸಕರಾಗಿ ಆಯ್ಕೆಯಾಗಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಈಗ ನಿಸರ್ಗ ನರಸಮ್ಮಣ್ಣವರು ಅಭ್ಯರ್ಥಿ ಶಾಸಕರಾದ ನಂತರ ಪ್ರತಿ ಗ್ರಾಮಕ್ಕೆ ಒಂದು 50 ಲಕ್ಷ ರೂಪಾಯಿ ಸಿಸಿ ರೋಡ್ಗಳನ್ನ ಏನೀಗ ಹಳ್ಳಿ ರಸ್ತೆಗಳಿರ್ತವೆ, ಸಂಪರ್ಕ ರಸ್ತೆ, ಮುಖ್ಯ ರಸ್ತೆಯಿಂದ ಹಳ್ಳಿಗಳಿಗೆ ಸಂಪರ್ಕ ರಸ್ತೆಗಳಿರ್ತವೆ, ಅದಕ್ಕೆ ಸುಮಾರು 25 ಕೋಟಿಗಳಷ್ಟು ಕೆಲಸ ಮಾಡಿ ಈ ಸತಿನೂ ನಮ್ಮ ದೇವನಹಳ್ಳಿ ಕ್ಷೇತ್ರದಲ್ಲಿ ನಮ್ಮ ನಿಸರ್ಗ ನರಸಮ್ಮಣ್ಣ ನಮ್ಮ ಪಕ್ಷದ ವತಿಯಿಂದ ನಮ್ಮ ಜಾತ್ಯತೀತ ಶಾಸಕರಾಗಿ ಆಯ್ಕೆ ಆಗೋದು 100% ಸತ್ಯ. ಹಾಗೆ ನಮ್ಮ ರಾಜ್ಯದಲ್ಲೂ ಸಹ ಈ ಬಾರಿ ರೈತಾಪಿ ವರ್ಗಕ್ಕೆ ಅನುಕೂಲ ಮಾಡೇ ಮಾಡ್ತಾರೆ. ಈ ಪಕ್ಷ ಬಿಟ್ಟರೆ ಯಾವುದೇ ಪಕ್ಷ ರೈತಾಪಿ ವರ್ಗಕ್ಕೆ ಅನುಕೂಲ ಮಾಡಂತ ಇಲ್ಲ. ನಮ್ಮ ರಾಜ್ಯದಲ್ಲೂ ಸಹ ಈ ಬಾರಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬರುತ್ತದೆ. ಹಾಗೆ ಏನಾದರೂ ನಮ್ಮ ರಾಜ್ಯದಲ್ಲಿ ನೀರಾವರಿ ಯೋಜನೆಗಳನ್ನ ಮಾಡಿದ್ರೆ ಮೊನ್ನೆ ದೇವೇಗೌಡ ಅಪ್ಪಾಜಿ ಅವರು ಬಿಟ್ರೆ ಇನ್ನು ಬೇರೆ ಯಾವುದೇ ಮುಖ್ಯಮಂತ್ರಿಗಳಿರ್ಬೋದು, ನೀರಾವರಿ ಮಂತ್ರಿಗಳಿರ್ಬೋದು ಅದಕ್ಕೆ ಒತ್ತು ಕೊಟ್ಟಿಲ್ಲ. ಮತ್ತೊಮ್ಮೆ 2023ಕ್ಕೆ ನಮ್ಮ ರಾಜ್ಯದಲ್ಲಿ ಕುಮಾರಣ್ಣವರು ಮುಖ್ಯಮಂತ್ರಿ ಆಗೋದು ಖಚಿತ. ನಮ್ಮ ದೇವನಹಳ್ಳಿ ಕ್ಷೇತ್ರದಲ್ಲಿ ನಿಸರ್ಗ ದಾನಸಿಂಗ್ ಗೆಲ್ಲೋದು ಸಹ ಖಚಿತ ಅಂತ ನಾನು ಈ ಟೈಮಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಸರ್ ನರಸಪ್ಪ ಅಂತ ಕರ್ನಾಟಕ ಬಹುಪದಾರಿ ವೇದಿಕೆಯ ರಾಜ್ಯಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಾವೀಗ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ತೂಪಗೆರೆ ಹೋಬಳಿ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರ ಇದೆ. ನಾವು ಸರ್ವತೋಮುಖ ಅಭಿವೃದ್ಧಿಯನ್ನು ಕಾಣ್ತಾ ಇರಬೇಕು ಅಂದರೆ ಮೋದಿಜಿಯವರ ಅಭಿವೃದ್ಧಿನೇ ನಮಗೆ ಸಾಕ್ಷಿ ಅಂತ ನಾನು ಭಾವಿಸಿದ್ದೀನಿ. ದೇಶದಲ್ಲಿ ಇಡೀ ಸರ್ವೆ ಮಾಡಿದ್ರೆ ಈ ಸಾರಿಗೆ ಇಲಾಖೆಯಿಂದ ಆಗಲಿ ರಸ್ತೆಗಳಲ್ಲಾಗಲಿ ಮಾಡಬೇಕಾದ್ರೆ ಅದು ಜನಗಳಿಗೆ ಉಪಕಾರ ಮಾಡಬೇಕಾದ್ರೆ ಈ ಮೋದಿಜಿಯವರ ಸರ್ಕಾರ ಬಿಟ್ಟರೆ ಯಾವುದೂ ಇದುವರೆಗೂ ಅಭಿವೃದ್ಧಿಯ ಪಥ ಕಾಣಿಲ್ಲ. ಉತ್ತರ ಭಾರತದಲ್ಲಿ ಆಗಿರ್ತಕ್ಕಂಥ ತೊಂದರೆಗಳನ್ನ ಇವತ್ತು ನೀಗಿಸಬೇಕು ಅಂತಂದ್ರೆ ಮೋದಿಜಿಯವರನ್ನು ಬಿಟ್ಟರೆ ಯಾರ ಕೈಲೂ ಸಾಧ್ಯವಾಗ್ತಾ ಇಲ್ಲ. ಇವತ್ತು ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಎಲ್ಲಾ ಮತ ಬಾಂಧವರು ನಾನು ಕೇಳ್ಕೊಳ್ಳೋದು ಏನಂದ್ರೆ ಎಲ್ಲರನ್ನೂ ಮೋದಿಜಿಯವರ ಕೈ ಬಲಪಡಿಸಬೇಕು ಅಂತ ನೀವು ಮಾತಾಡೋದಕ್ಕೆ ನಾವು ಒಂದು ಅವಕಾಶ ಕೊಟ್ಟಿದ್ದೀನಿ. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಾಯಕರಿಗೆಲ್ಲ ಗೊತ್ತಿದ್ದಂಗೆ ಬಿಜೆಪಿ ನಮ್ಮ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಇಲ್ಲ. ಮೋದಿಯವರು ಬಂದು 50 ಸರಿ ರಾಜ್ಯಕ್ಕೆ ಪ್ರವಾಸ ಕೊಡ್ಬೋದು, ಅಮಿತ್ ಶಾ ಬಂದು 100 ಸತಿ ಬರ್ಬೋದು. ದೇವನಹಳ್ಳಿಯಲ್ಲಿ ಇತಿಹಾಸದಲ್ಲಿ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ JDS ಬಿಟ್ಟರೆ ಬಿಜೆಪಿ ಇದುವರೆಗೂ ಬಂದಿಲ್ಲ, ಮುಂದೆನೂ ಬರಲ್ಲ. ಸಿದ್ದರಾಮಯ್ಯ ಸರ್ಕಾರ ಆಗಲಿ, ನಮ್ಮ ಗುರುಗಳು ಜಾಲಪ್ಪನವರು ಈ ಭಾಗದ ಲೋಕಸಭಾ ಸದಸ್ಯರಾಗಿದ್ದರು, ಅವರ ಪುತ್ರ ನರಸಿಂಹಸ್ವಾಮಿ MLA ಆಗಿದ್ರು, ಆಮೇಲೆ RG ಸಾಹೇಬ್ರಾದರು, ಆಮೇಲೆ ಯಂಗಸ್ವಾಮಿ ಆದರು. ಒಂದು 50 ಅಡಿ ಹೊಸದೇನೋ ಒಂದು ರೋಡ್ ಹೊಡಿಸ್ಬಿಟ್ಟಿದ್ರೆ ಅವರು ತೋರಿಸ್ಲಿ, ಅವಾಗ ಅವ್ರ ಮನಸ್ಸಿಗೆ ಏನು ಸಮಾಧಾನ ಆಗುತ್ತೆ. ಇಲ್ಲಿ ವೆಂಕಟರಮಣ ಸ್ವಾಮಿ ಇದ್ದಾರೆ, ಅಲ್ಲಿ ಘಾಟಿ ಇದ್ದಾರೆ. ಸುಮ್ಮನೆ ಬಂದು ರಾಜಕೀಯ ಎಲೆಕ್ಷನ್ ಟೈಮಲ್ಲಿ ಏನನ್ನ ಹೇಳ್ಕೊಂಡು ಹೋಗೋದು ಬೇಡ. ಏನನ್ನ ಹೇಳಿದೆ ಅದು ನೆರವೇರಿಸ್ಕೋಬೇಕು. ಅದು ನಾವು ಮಾಡಿದ್ದೀವಿ. ಏನೇ ಒಂದು ರಸ್ತೆ ಆಗಲಿ, ಒಂದು ಚರಂಡಿ ಆಗಲಿ, ಒಂದು ಮೋರಿ ಆಗಲಿ, ಒಂದು ವಿದ್ಯುತ್ ಸಂಪರ್ಕ ಆಗಲಿ, ನೀರಾಗಲಿ ಕೊಟ್ಟಿರೋದು ಕಾಂಗ್ರೆಸ್ ಸರ್ಕಾರ. ಅದನ್ನು ಬಿಟ್ಟು ಬೇರೆ ಯಾವ ಸರ್ಕಾರದಿಂದ ಕೊಡೋಕ್ಕಾಗೋದಿಲ್ಲ, ಮುಂದೆನೂ ಕೊಡಲ್ಲ ಅಂತ ಹೇಳ್ತಾ MG ಜಗನ್ನಾಥ್, ತೂಪಗೆರೆ ಹೋಬಳಿ JDS ಅಧ್ಯಕ್ಷರು, ಜನತಾದಳದ ಪರವಾಗಿ ಮಾತನಾಡ್ತಾ ಇದ್ದಾರೆ. ಆಕ್ಚುಯಲ್ ಆಗಿ ಜನತಾದಳ ಪ್ರಾರಂಭ ಆಗಿದ್ದೇ ಇಡೀ ರಾಷ್ಟ್ರ ಸಂಕಷ್ಟದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ 75ನೇ ಇಸ್ವಿಲಿ. ಆಗ ಏನು ಕಾಂಗ್ರೆಸ್ ಸರ್ಕಾರದ ದುರಾಡಳಿತ, ಏಕಚಕ್ರಾಧಿಪತ್ಯ ನಡೀತಿರ್ತಕ್ಕಂಥ ಸಂದರ್ಭದಲ್ಲಿ ಜಯಪ್ರಕಾಶ್ ನಾರಾಯಣರವರು ಹಾಗೂ ಲೋಹಿಯಾರ್ ಅವರು ಇಡೀ ರಾಷ್ಟ್ರದಲ್ಲಿ ಸಂಪೂರ್ಣವಾದಂಥ ಕ್ರಾಂತಿ ಆಗಬೇಕು, ಎಲ್ಲರೂ ಬದಲಾವಣೆ ಆಗಬೇಕು ಅಂತಕ್ಕಂಥ
ಕರೆ ಕೊಟ್ಟು ಇಡೀ ರಾಷ್ಟ್ರದಲ್ಲಿ ವಿದ್ಯಾರ್ಥಿಗಳನ್ನು ಕಟ್ಟಿಕೊಂಡು ಜನತಾ ಪಕ್ಷ ಪ್ರಾರಂಭ ಮಾಡಿದ್ರು. ಅಂದಿನಿಂದ ಇಂದಿನವರೆಗೂ ಜನತಾ ಪಕ್ಷ ಇರ್ಬೋದು, ಜನತಾ ದಳ ಇರ್ಬೋದು, ಯಾವುದೇ ಆಗಲಿ ಸಾಮಾನ್ಯ ಜನರ ನಾಡಿ ಮಿಡಿತ ಅಂದ್ರೆ ಜನತಾ ದಳ. ಸಿಬಿಐ ಎನ್ಕ್ವೈರಿ ಇರ್ಬೋದು, ಇಡಿ ಇರ್ಬೋದು, ಯಾವುದೇ ಒಂದು ಎನ್ಕ್ವೈರಿ ಇದ್ರು ಎಷ್ಟೇ ಇಡೀ ರಾಷ್ಟ್ರ ವಿರೋಧ ಎಕ್ಸ್ಪರ್ಟ್ಸ್ ಯಾರು ರಾಜೀನಾಮೆ ಕೊಟ್ಟಿರ್ತಕ್ಕಂಥ ಉದಾಹರಣೆ ಇಲ್ಲ. ಆದ್ರೆ ಜನತಾ ಪಕ್ಷ, ಜನತಾ ದಳ ಯಾವುದೇ ಒಂದು ಸಣ್ಣ ಇದು ಬಂದಂತ ಸಂದರ್ಭದಲ್ಲಿ, ಆಪಾದನೆ ಬಂದಂತ ಸಂದರ್ಭದಲ್ಲಿ ರಾಜೀನಾಮೆ ಕೊಟ್ಟು ಇಡೀ ದೇಶಕ್ಕೋಸ್ಕರ ನಿಂತಿರ್ತಕ್ಕಂಥ ಪಕ್ಷ ಅಂದ್ರೆ ಜನತಾ ದಳ. ಬಿಜೆಪಿ ಸರ್ಕಾರ ಏನಿದ್ರು ಎಲ್ಲ ಜಾಸ್ತಿ ಮಾಡಿ ರೈತರಿಗೆ ಹಾಳು ಮಾಡ್ಕೊಂತವ್ರೆ. ಏನು ಗ್ಯಾಸ್ ಇದು ಬರೀ 300-400 ರೂಪಾಯಿ ಇದ್ದಿದ್ದು 1100 ರೂಪಾಯಿ ಮಾಡವ್ರೆ ಗ್ಯಾಸ್. ಆಮೇಲೆ ಇದು ಗೊಬ್ಬರ 1000 ರೂಪಾಯಿ ಇರೋದು 2000 ಮಾಡವ್ರೆ. ಡೀಸೆಲ್ ಪೆಟ್ರೋಲ್ ರೇಟು 50 ರೂಪಾಯಿ ಇರೋದು 90 ರೂಪಾಯಿ ಮಾಡವ್ರೆ. ಇದು ಅಕ್ಕಿ 5 kg ಕೊಟ್ಟವ್ರೆ, 10 kg ಅಕ್ಕಿನ 5 kg ಕೊಟ್ಟವ್ರೆ. ಬಿಜೆಪಿ ಸರ್ಕಾರಕ್ಕೆ ಯಾಕಾಗಬೇಕು ಓಟು? ಏನು ಈ ಬಿಜೆಪಿ ಸರ್ಕಾರ ನಮ್ಗೆ ಅನ್ಯಾಯ ಮಾಡ್ತಾ ಇದೆ. ನಾವು ಇವಾಗ ಸಿದ್ದರಾಮಣ್ಣವ್ರನ್ನ CM ಮಾಡಬೇಕು ಅಂತ ನಾವು ತಡೆ ತಟ್ಟಿ ಹೊಡೆದಿದ್ದೀವಿ ಎಲ್ಲನೂ. ನಾವು ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ನಮ್ಮನ್ನ ಯಾರಾದ್ರೂ ಗುರ್ಸಿ ಹತ್ರನಾಗಿರೋರು ಟಿಕೆಟ್ ಕೊಡಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ಯಾರೋ ದೂರದವ್ರು ಕೊಟ್ರೆ ನಾವು ಕಾಂಗ್ರೆಸ್ ಸರ್ಕಾರದಾಗೆ ನಾವು ಇದಾಗ್ತೀವಿ. ಹತ್ರದವ್ರಿಗೆ, ಲೋಕಲ್ದವ್ರಿಗೆ ಟಿಕೆಟ್ ಕೊಡಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ನಮ್ಮ ಹೆಸರು ಮುನಿರಾಜು ಅಂತ, ತುಗ್ಗೆರೆ ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರಾಗಿ ದೇವನಹಳ್ಳಿ ತಾಲೂಕು ಬಿಜೆಪಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಬಹಳಷ್ಟು ಜನ ಶಾಸಕರಾಗಿ ಕಾಂಗ್ರೆಸ್ನಿಂದ ಆಗಿದ್ದಾರೆ, JDSನಿಂದ ಆಗಿದ್ದಾರೆ. ಬಿಜೆಪಿಗೆ ಯಾವತ್ತೂ ಒಂದ್ಸಲ ನಾವು ಅವಕಾಶ ಕೊಟ್ಟಿಲ್ಲ. ಈ ಸಲ ನಮ್ಮ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯನ್ನು ಗೆಲ್ಲಿಸಲು ಎಲ್ಲ ಮುಖಂಡರುಗಳು ಎಲ್ಲರೂ ಪಣ ತೊಟ್ಟಿದ್ದಾರೆ. ಹಾಗಾಗಿ ಈಗಿರುವ ಹಾಲಿ ಶಾಸಕರು, ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ JDS ಶಾಸಕರು ಯಾವುದೇ ರೀತಿಯ ಅಭಿವೃದ್ಧಿ ಕೆಲಸಗಳನ್ನು ಮಾಡದೆ ನಮ್ಮ ಕಂಚಕನಾಳದಿಂದ, ಸುನಗಟ್ಟಳಿಂದ ಕಂಚಕನಾಳ ಗ್ರಾಮದಲ್ಲಿ ಆಗ್ಬೋದು, ಅಂತರಹಳ್ಳಿ ಬಚ್ಚಳ್ಳಿ ಆಗ್ಬೋದು, ರಸ್ತೆಗಳು ತೀರಾ ಹದಗೆಟ್ಟು ಮುಕ್ಕುಡುಗುಟ್ಟ ಮಂಚನಹಳ್ಳಿ ರಸ್ತೆಗಳಾಗಲಿ, ಒಂದು ಶಾಲಾ ಕಾಲೇಜುಗಳಾಗಲಿ, ಒಂದು ಯಾವುದೇ ಒಂದು ಫ್ಯಾಕ್ಟ್ರಿ ಕಾರ್ಖಾನೆ ತರೋದ್ರಲ್ಲಾಗಲಿ, ಒಂದು ವಿದ್ಯಾಭ್ಯಾಸ ಶಾಲೆ ತರೋದ್ರಾಗಲಿ ಎಲ್ಲ ವಿಫಲರಾಗಿದ್ದಾರೆ. 5 ವರ್ಷದಿಂದ ಅವ್ರು ಏನು ಕೆಲಸ ಮಾಡಿದ್ದಾರೆ ಅಂದರೆ, ಸರ್ಕಾರದಿಂದ ಬರುವಂಥ ಮುಖ್ಯಮಂತ್ರಿ ನಿಧಿಯನ್ನು ಅವ್ರ ಮನೆಗೆ ತರಿಸಿ ಅಲ್ಲಿ ಕೊಟ್ಟು ಒಂದು ಫೋಟೋ ಹಾಕ್ಸ್ಕೊಳೋದು ಬಿಟ್ಟರೆ ಬೇರೆ ರೀತಿಯ ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಗಳು ಆಗಿಲ್ಲ ಅನ್ನೋದಕ್ಕೆ ಈಗ JDS ಅನೌನ್ಸ್ ಅವರ ಪಕ್ಷಕ್ಕೆ ಟಿಕೆಟ್ ಘೋಷಣೆ ಮಾಡಿದ್ದಾರೆ. ಈಗಾಗಲೇ ಅವರದೇ ಸ್ವಂತ ಪಕ್ಷದ ಎಲ್ಲ ಕಾರ್ಯಕರ್ತರು ವಿರೋಧ ವ್ಯಕ್ತಪಡಿಸ್ತಾವ್ರೆ. ಈ 5 ವರ್ಷದಲ್ಲಿ ನಮ್ಮ ಯಾವುದೇ ಒಂದು ಅಭಿವೃದ್ಧಿ ಕೆಲಸಗಳು ನಮಗಾಗಿಲ್ಲ. ಯಾಕೆಂದ್ರೆ ಇದೇ ನಮ್ಮ ತೂಪ್ಗೆರೆ ರಸ್ತೆಯಿಂದ ಮುಕ್ಕುಡುಗುಟ್ಟೆವರೆಗೂ ಆಗಿರ್ತಕ್ಕಂಥ ರಸ್ತೆ ಬಹಳ ಹದಗೆಟ್ಟಿದೆ. ಅದೇ ಒಬ್ಬ ಶಾಸಕರಾಗಿರ್ತಕ್ಕಂಥವರು ಬಂದು ನಮ್ಮ ರಸ್ತೆಯಲ್ಲಿ ಏನು ನೋಡಿಲ್ಲ. ಯಾವುದೇ ಊರಿನಲ್ಲಿ ಕೂಡ ಒಂದು ಯಾವುದೇ ಕಷ್ಟ, ಏನು ಕೊರೋನಾ ಬಂತು 19-20ರಲ್ಲಿ ಏನು ಕೊರೋನಾ ಬಂದಾಗ ಕೂಡ ಅವರು ಬಂದು ಸ್ಪಂದಿಸಲಿಲ್ಲ. ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಲ್ಲ. ಒಬ್ಬ ರೈತರಾಗಲಿ, ಕಾರ್ಮಿಕರಾಗಲಿ, ಶ್ರಮಿಕರಾಗಲಿ ಅವರಿಗೆ ಸ್ಪಂದಿಸಿ ಯಾವುದೇ ಒಂದು ಕಾರ್ಯಕ್ರಮವನ್ನು ರೂಪಣೆ ಕೊಡಲಿಲ್ಲ. ಇವತ್ತು ಸರ್ಕಾರ ನಾವೆಲ್ಲ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇದು ಎಲ್ಲ ವಿಫಲವಾಗಿದೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಇದ್ದಾಗ, ಹಿಂದೆ ಸಿದ್ದರಾಮಣ್ಣ ಅವರ ಸರ್ಕಾರದಲ್ಲಿ 410 ರೂಪಾಯಿ ಇದ್ದಂತ ಏನು ಒಂದು ಸಿಲಿಂಡರ್, ಗ್ಯಾಸ್ ಸಿಲಿಂಡರ್ ಇವತ್ತು 1150 ರೂಪಾಯಿ ಆಗಿದೆ. ಸರ್ಕಾರ ಇವತ್ತು ಹೇಳ್ತಾ ಇದೆ ಎಲ್ಲ ಮಾಡ್ತೀವಿ, ಮನೆ ಬಾಗಿಲು ಕೊಟ್ಟಿದ್ದೀವಿ. ಎಲ್ಲಿ ಸ್ವಾಮಿ ಮನೆ ಬಾಗಿಲು ಕೊಟ್ಟಿದ್ದಾರೆ? ಯಾರಿಗೆ ತಲುಪಿದೆ ಈ ಸರ್ಕಾರ? ಏನು ವಿಫಲವಾಗಿದೆ? 5 ವರ್ಷದಿಂದ ಇರ್ತಕ್ಕಂಥ ಈ ಭಾಗದ ಶಾಸಕರಾಗಲಿ, ಸರ್ಕಾರ ಆಗಲಿ ನಮಗೆ ಏನೇ ಕೊಡುಗೆಗಳು ಕೊಟ್ಟಿಲ್ಲ. ಈ ಒಂದು ಕಾರ್ಯಕ್ರಮವನ್ನ ಮುಂದಿನ ದಿನಗಳಲ್ಲಿ ನಮ್ಮ DK ಸಾಹೇಬರು, ಸಿದ್ದರಾಮಣ್ಣವರ ಸರ್ಕಾರ ಬಹಳ ಅತ್ಯುತ್ತಮವಾಗಿ ಸರ್ಕಾರವನ್ನು ನಡೆಸ್ತದೆ. ಈ ಒಂದು ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ 100% ಸತ್ಯ ಗೆಲ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ನನ್ನ ಈ ಒಂದು 2 ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಕಾಂಗ್ರೆಸ್ 70 ವರ್ಷ ಆಡಳಿತ ಮಾಡ್ತು. ಅದರಲ್ಲಿ ಅವರ ಹಗರಣದಲ್ಲಿ ಜಾಸ್ತಿ ಸಿಕ್ಕೊಂಡ್ರು. ಒಂದು 2G ಹಗರಣ, ಒಂದು ಕಾಮನ್ವೆಲ್ತ್ ಅನ್ನೋ ಹಗರಣದಲ್ಲಿ ಅತಿ ಹೆಚ್ಚಾಗಿ ಸಿಕ್ಕಾಕೊಂಡು ನಮಗೆ ದೇಶಕ್ಕೆ ಅವಮಾನ ಮಾಡೋಂಥ ಕೆಲಸ ತುಂಬ ಮಾಡಿದ್ದಾರೆ. ಮೇನ್ ಅದರಲ್ಲಿ ಹಗರಣದಲ್ಲಿ ಸಿಕ್ಕಾಕೊಂಡದೇ ಕಾಂಗ್ರೆಸ್ಸರು. ಅಂತ ಆಡಳಿತ ಮಾಡಿ ಕಾಂಗ್ರೆಸ್ಸರು ಇವತ್ತು ಜೋಡೋ ಭಾರತ್ ಅಂತ ಮಾಡಿಕೊಟ್ರು. ಆ ಜೋಡೋ ಭಾರತ್ ಕನ್ಯಾಕುಮಾರಿ ಕಾಶ್ಮೀರದವರೆಗೂ ಮಾಡಿದ್ರು. ಇವತ್ತು ಇಷ್ಟು ಆರಾಮಾಗಿ ಜೋಡೋ ಭಾರತ್ನ ಹೊಡೆದಿದ್ದು ಅವರು. ಇವತ್ತು ಅದನ್ನೆಲ್ಲ ಕೂಡಿಸಿರೋದು ನಾವು. 370 ಕಾಲಮ್ ಆಗಿರೋದು ನರೇಂದ್ರ ಮೋದಿ ಅವರು ತೆಗೆದ್ರು. ಜಮ್ಮು ಕಾಶ್ಮೀರದಲ್ಲಿ ಇವತ್ತು 70 ವರ್ಷದಿಂದ ನಾವು
ನಾವೇನು ಫ್ಲಾಗ್ ಹಾಸ್ಟಿಂಗ್ ಮಾಡಕ್ ಆಗ್ತಾ ಇತ್ತಲ್ಲೋ ಇವತ್ತು ನರೇಂದ್ರ ಮೋದಿ ಅವರೇ ಬರ್ಬೇಕಾಯ್ತು ಫ್ಲಾಗ್ ಹಾಸ್ಟಿಂಗ್ ಮಾಡೋದಕ್ಕೆ. ಇದೇ ರೀತಿ ಇವತ್ತು 70 ವರ್ಷ ಆಡಳಿತ ಮಾಡಿದ್ರು, ಏನು ಅವರಿಂದ ಏನು ಮಾಡಕ್ಕಾಗಿಲ್ಲ. 70 ವರ್ಷ ಮಾಡ್ದಿರೋಂಥ ಕೆಲಸ ನಮ್ಮ 9 ವರ್ಷದಲ್ಲಿ ನಮ್ಮ ನರೇಂದ್ರ ಮೋದಿ ಅವರು ಕಂಪ್ಲೀಟ್ ಮಾಡಿ ಇವತ್ತು ದೇಶನ ಒಂದು ಹಂತದಲ್ಲಿ ತಗೊಂಡು ಹೋಗ್ತಾರೆ. ಇವತ್ತು ನಮ್ಮ ಭಾಗದಲ್ಲಿ ರಾಗಿಯನ್ನ ಬೆಳೆ ಯಥೇಚ್ಛವಾಗಿ ನಮ್ಮ ಬೆಂಗಳೂರು ಗ್ರಾಮದಲ್ಲಿ ಬೆಳೆಯೋದು. 70 ವರ್ಷದಿಂದ ಮಾಡಿರಲಿಲ್ಲ ಇವರು 3,572 ರೂಪಾಯಿ ಅಂತ ಫಿಕ್ಸೆಡ್ ಮಾಡಿ ರೈತರಿಗೆ ಎಷ್ಟು ಅನುಕೂಲ ಮಾಡಿದ್ದಾರೆ. ಯಾವತ್ತೂ ಮಾಡಿದಿರಂತ ಕೆಲಸ ಇವತ್ತು ನಮ್ಮ ರೈತರಿಗೆ ಇಷ್ಟು ಅನುಕೂಲ ಮಾಡೋರು ಅಂದ್ರೆ ದಯಮಾಡಿ ಇವತ್ತು ಹೇಳ್ತೀನಿ ಕೇಳ್ರಿ. ಇನ್ನು ಮುಂದೆ ನಮ್ಮ ರೈತರಿಗೆ ಇನ್ನೂ ಯಥೇಚ್ಛವಾಗಿ ಒಳ್ಳೆ ಕೃಷಿಯಲ್ಲಾಗಿರ್ಬೋದು, ರೈತರ ವಿಚಾರದಲ್ಲಾಗಿರ್ಬೋದು, ಕಾರ್ಮಿಕರಿಗಾಗಿರ್ಬೋದು, ಎಲ್ಲ ವಿಚಾರ ವೈಜ್ಞಾನಿಕವಾಗಿರ್ಬೋದು, ಆರ್ಥಿಕವಾಗಿ ಎಲ್ಲಾ ರೀತಿಯಲ್ಲೂ ನಮ್ಮ ದೇಶದಲ್ಲಿ ನರೇಂದ್ರ ಮೋದಿ ಅವರು ತುಂಬಾ ಕೆಲಸ ಮಾಡ್ತಾರೆ. ನನ್ನ ಹೆಸರು ರವಿ ಸಿದ್ದಪ್ಪ ಅಂತ, ತೂಪ್ಗೆರೆ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ. ತೂಪ್ಗೆರೆ ಗ್ರಾಮದಲ್ಲಿ ನ್ಯೂಸ್ 18 ಕನ್ನಡ ಚಾನಲಿಂದ 2023ರ ಚುನಾವಣಾ ಪ್ರಚಾರದ ಅಂಗವಾಗಿ ನೀವೇನು ಸಮೀಕ್ಷೆ ಮಾಡೋಕ್ಕೆ ಬಂದಿರೋ ನಿಜವಾಗ್ಲೂ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ. ಇವತ್ತು ನಾವು ಕಾಂಗ್ರೆಸ್ ಪಕ್ಷದಿಂದ ನಮ್ಮ ಕಾರ್ಯಕರ್ತರು, ನಮ್ಮ ನಾಯಕರುಗಳು ಎಲ್ಲ ಸೇರಿದ್ದೇವೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ BJP ಸರ್ಕಾರ ಇದೆ. ನಿಜವಾಗ್ಲೂ ಈ ಸರ್ಕಾರದ ಕಾರ್ಯವೈಖರಿ ಶೂನ್ಯವಾಗಿದೆ. ಯಾಕೆಂದರೆ ಹಳ್ಳಿ ನೀವೆಲ್ಲ ನೋಡ್ತಾ ಇರಬೇಕು, ನಮ್ಮ ಹೋಬಳಿಯಲ್ಲಿ ಏನು ಕೆಲಸಗಳು ಆಗಿಲ್ಲ. ಇಲ್ಲಿನ ಶಾಸಕರು ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಸರಿಯಾದ ರಸ್ತೆಗಳಿಲ್ಲ, ಗುಂಡಿ ಮುಚ್ಚಿಲ್ಲ. ಸರಿಯಾದ ರೀತಿಯಲ್ಲಿ ಈ ಸರ್ಕಾರ ನಮ್ಮ ಜನಗಳಿಗೆ 7 kg ಅಕ್ಕಿ ಕೊಡ್ತಾಯಿತ್ತು ಸಿದ್ದರಾಮಣ್ಣವ್ರ ಸರ್ಕಾರ. ಈಗ ಅದನ್ನು 5 kgಗೆ ನಿಲ್ಲಿಸಿದ್ದಾರೆ. ಯಾವುದೇ ರೀತಿಯಾದ ಅಭಿವೃದ್ಧಿ ಕೆಲಸಗಳಾಗ್ತಾ ಇಲ್ಲ. ಯಾವುದೇ ಅಭಿವೃದ್ಧಿ ಕೆಲಸಗಳು ಏನಾದರೂ ಆಗಿದ್ರೆ 2013ರಿಂದ 18ರಲ್ಲಿ ಏನು ಸಿದ್ದರಾಮಯ್ಯನವ್ರ ಸರ್ಕಾರ ಇತ್ತು ಆಗಿನ ಅಭಿವೃದ್ಧಿ ಕಾರ್ಯಗಳಾಯ್ತೆ ಹೊರತು ಈ 3.5 ವರ್ಷದಲ್ಲಿ BJP ಸರ್ಕಾರದಿಂದ ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಗಳು ನಡೆಯಲಿಲ್ಲ. ಹಾಗೂ ಇಲ್ಲಿ ನಮ್ಮ ಶಾಸಕರು ಕೂಡ ಸರಿಯಾಗಿ ನಮ್ಮ ಹೋಬಳಿನ ಗಮನಕ್ಕೆ ತಗೊಂಡಿಲ್ಲ. ಇವತ್ತು ನಾವು ಎಲ್ಲ ನಮ್ಮ ಹೋಬಳಿ ಜನ ನಿಜವಾಗ್ಲೂ ಹೇಳ್ತಾ ಇದ್ದೀವಿ, ಯಾವಾಗ ಚುನಾವಣೆ ಬರುತ್ತೋ ಸಾಕು ಅಂತ ಕಾಯ್ತಾರೆ. ಇಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಯನ್ನು ಗೆಲ್ಲಿಸ್ತೀವಿ. ನಮ್ಮ ಹೆಸರು ಪುರುಷೋತ್ತಮ ಅಂತೇಳಿ, ಲಕ್ಷ್ಮೀದೇವರ ಗ್ರಾಮದ ವಾಸಿ. ಈಗ ಈ ಪಂಚರತ್ನ ಯೋಜನೆಯನ್ನು ಕುಮಾರಸ್ವಾಮಿ ಅವರು ಏನ್ ಮಾಡಕ್ ಹೊರಟಿದ್ದಾರೆ ಅಂದ್ರೆ, ಈ ಹಿಂದೆ 20 ತಿಂಗಳಲ್ಲಿ ಕುಮಾರಣ್ಣ ಮುಖ್ಯಮಂತ್ರಿ ಆಗಿದ್ದಾಗ ಸಾಕಷ್ಟು ಗ್ರಾಮಗಳ ವಾಸ್ತವ್ಯ ಮಾಡಿದ್ರು. ಆವಾಗ ಜನರ ಕಷ್ಟ ಸುಖಗಳನ್ನು ಸಾಕಷ್ಟು ನೋಡಿದ್ರು. ಆಗ ಪರಿಪೂರ್ಣವಾಗಿ ಮಾಡಕ್ಕಾಗದೇ ಇದ್ದಂತ ಕೆಲಸಗಳನ್ನ ಈಗ ಕೈಗೆತ್ತಿಕೊಂಡು ಈ 5 ಯೋಜನೆಗಳು ಜನತೆ ಕೊಟ್ಟಿದ್ದೇ ಆದ್ರೆ ಸಂಪೂರ್ಣವಾಗಿ ಜನರ ಕಷ್ಟ ಸುಖ ನಿಭಾಯಿಸಬಹುದು. ಅದರಲ್ಲೂ ಗ್ರಾಮೀಣ ಭಾಗದಲ್ಲಂತೂ ಈ ಕಷ್ಟಗಳು ಅನುಭವಿಸ್ತಕ್ಕಿರ್ತಕ್ಕಂಥದ್ದು ಸಾಕಷ್ಟು ಜನ ಇದ್ದಾರೆ. ಹಾಗಾಗಿ ಈ ಪಂಚರತ್ನ ಯೋಜನೆಯನ್ನ ಪರಿಪೂರ್ಣವಾಗಿ ಜನಕ್ಕೆ ತಲುಪಿಸಬೇಕು ಅನ್ನೋ ಒಂದು ಹಿತದೃಷ್ಟಿ ಇಟ್ಕೊಂಡು ಈ ಪಂಚರತ್ನ ಯೋಜನೆಯನ್ನು ಮಾಡ್ತಾ ಇದ್ದಾರೆ. ಹಾಗೂ ಕೂಡ ಈಗ ಈ ಹಿಂದೆನೂ ಕೂಡ ಈಗ ಒಬ್ಬ ನುಡಿದಂತೆ ನಡೆದಂತ ಒಬ್ಬ ಮುಖ್ಯಮಂತ್ರಿ ಅಂದ್ರೆ 24 ಗಂಟೆಯಲ್ಲಿ ನಾನು ರಾಜ್ಯದ ಪ್ರಥಮವಾಗಿ ರೈತರ ಸಾಲ ಮನ್ನಾ ಮಾಡ್ತೀನಿ ಅಂತ ಘೋಷಣೆ ಮಾಡಿದ 24 ಗಂಟೆಯಲ್ಲಿ ರೈತರ ಸಾಲ ಮಾಡಿದ ಮುಖ್ಯಮಂತ್ರಿ ಅಂದ್ರೆ ಏಕೈಕ ವ್ಯಕ್ತಿ ನಮ್ಮ ಕುಮಾರಸ್ವಾಮಿ ಅವರು. ದೇವನಹಳ್ಳಿ ಇನ್ಕ್ಲೂಡ್ ಸೇರಿ ತೂಪ್ಗೆರೆ ಹೋಬಳಿನೂ ಕೂಡ ಒಂದು ಕಿಂಚಿತ್ತು ವ್ಯತ್ಯಾಸ ಇಲ್ಲದೆ ಎಲ್ಲದನ್ನು ಡೆವಲಪ್ ಮಾಡ್ತಾ ಬರ್ತಾ ಇದ್ದಾರೆ. ಅದು ಸೇರಿ ಈಗ ಕುಮಾರಣ್ಣವರು ಮುಖ್ಯಮಂತ್ರಿ ಆಗೋದು ಸತ್ಯ, ನಿಸರ್ಗ ನಾರಾಯಣಸ್ವಾಮಿ ಅವರು ಸಚಿವರಾಗೋದು ಸತ್ಯ. ಹಂಗಾಗಿ ನಮ್ಮ ಹೋಬಳಿ ಆಗ್ಬೋದು, ನಮ್ಮ ದೇವನಹಳ್ಳಿ ಕ್ಷೇತ್ರ ಆಗ್ಬೋದು ಆದಷ್ಟು ಡೆವಲಪ್ಮೆಂಟ್ ಕಾಣ್ತದೆ. ರಾಜಕೀಯ ದ್ವೇಷದಿಂದ ವೈಯಕ್ತಿಕ ದ್ವೇಷಗಳು ಜಾಸ್ತಿ ಆಗ್ತಾ ಇದಾವೆ. ಯುವಕರು ಬೇರೆ ದಾರಿಗೆ ಹೋಗ್ತಾ ಇದ್ದಾರೆ. ಅದನ್ನೆಲ್ಲ ಮರೆತು ರಾಜಕಾರಣ ಮಾಡೋವಾಗ ಮಾತ್ರ ರಾಜಕಾರಣ ಮಾಡಿ, ಉಳಿದಿದ್ದ ಟೈಮಲ್ಲಿ ನಿಮ್ಮ ಕೆಲಸಗಳು ಮಾಡಿ. ಯಾರು ನಿಮ್ಗೆ ಒಳ್ಳೆಯವರು ಅನ್ನಿಸ್ತಾರೋ ಅವ್ರನ್ನ ನೋಡಿ ಆಯ್ಕೆ ಮಾಡಿ, ವೋಟ್ ಮಾಡಿ. ಕೆಲಸ ಮಾಡೋರನ್ನ ಆಯ್ಕೆ ಮಾಡಿ. ಅಲ್ಲಿ ಸರ್ಕಾರ ಅದಿದೆ, ನನ್ನ ಕೈಯಲ್ಲಿ ಮಾಡೋಕ್ಕಾಗ್ತಾ ಇಲ್ಲ, ನನಗೆ ಫಂಡ್ ಕೊಡ್ತಾ ಇಲ್ಲ ಅಂತ ಒಬ್ರು ಹೇಳಿದ್ರೆ ನಾವು ಫಂಡ್ ಕೊಡ್ತೀವಿ, ತಗೊಳಕ್ಕೆ ಅವ್ರ ಕೈಲಿ ಶಕ್ತಿ ಇಲ್ಲ ಅಂತ ಹೇಳ್ತಾ ಇನ್ನೊಬ್ರು ಆಗೋ ಕೆಲಸಗಳಿಗೆಲ್ಲ ಅಡ್ಡ ಹಾಕೊಂಡು ಕೂತಿದ್ದಾರೆ. ಒಂದು ಬೀದಿ ದೀಪ ಹಾಕ್ಬೇಕಂತಂದ್ರೆ ನಾವು 3 ತಿಂಗಳು 4 ತಿಂಗಳು ಕಾಯ್ಬೇಕು. ಕುಡಿಯೋ ನೀರಿನ ಸಮಸ್ಯೆ ಬಗೆಹರಿಸ್ತಾ ಇಲ್ಲ, ರಸ್ತೆಗಳು ಬಗೆಹರಿಸ್ತಾ ಇಲ್ಲ. ಏನನ್ನ ಕೇಳಕ್ ಹೋದ್ರೆ ಸರ್ಕಾರದಿಂದ ನಮ್ಗೆ ಅನುದಾನ ಬಿಡುಗಡೆ ಆಗ್ತಾ ಇಲ್ಲ, ಪಕ್ಷ ನಮ್ದಲ್ಲ ಅಂತ ಹೇಳ್ತಾರೆ. ಅಲ್ಲೂ ಕೇಳಿದ್ರೆ ನಿಮ್ ಶಾಸಕರು ಬಂದು ನಮ್ಮನ್ನೇನು ಕೇಳಿಲ್ಲ ಅಂತ ಹೇಳ್ತಾರೆ. ಅವ್ರ ಮೇಲೆ ಇವ್ರ ಮೇಲೆ ಇವರು ಸುಮ್ಮನೆ ದೋಷಾರೋಪ ಮಾಡ್ಕೊಂಡಿದ್ದಾರೆ. ಸಮರ್ಥ ನಾಯಕರು ಯಾರು ಅವ್ರು ಸರ್ಕಾರದಿಂದ ಮಾಡಕ್ ಆಗ್ದಿಲ್ಲ ಅಂತಂದ್ರೆ ಸ್ವಂತ ದುಡ್ಡಲ್ಲಿ ಕೆಲಸ ಮಾಡೋಂಥ ವ್ಯಕ್ತಿಗಳನ್ನ ಆಯ್ಕೆ ಮಾಡಿ ಕಳಿಸಿ. ಅವ್ರ ಹಿನ್ನೆಲೆ ತಿಳ್ಕೊಳ್ಳಿ, ಅವ್ರ ಕೈಲಿ ಕೆಲಸ ಮಾಡಕ್ ಆಗುತ್ತಾ? ಇವರು ಸರ್ಕಾರದಲ್ಲಿ ಹೋಗಿ ಮೇಜ್ ಕುಟ್ಟಿ ಕೆಲಸ ತರಿಸ್ತಾರ? ಅವರು ದುಡ್ಡು ಮಾಡ್ಕೊಳ್ಳೋ ಅಂತ ಪರಿಸ್ಥಿತಿಗೆ ನಾವು ಗೆಲ್ಸ್ಕೊಳ್ಳೋದು ಬೇಡ. ಚೆನ್ನಾಗಿ ಕೆಲಸ ಮಾಡ್ತೀವಿ ಅನ್ನೋ ಒಂದು ಶಕ್ತಿ ಇರೋರನ್ನ ಆಯ್ಕೆ ಮಾಡಿ, ಸೂಕ್ತವಾದ ಅಭ್ಯರ್ಥಿಗಳನ್ನ ಎಲ್ಲರಿಗೂ ಒಳ್ಳೆಯದಾಗೋ ರೀತಿಯಲ್ಲಿ ಕೆಲಸ ಮಾಡೋರನ್ನ ಆಯ್ಕೆ ಮಾಡಿ ಕಳಿಸಿ. ನನ್ನ ಹೆಸರು ಉದಯಾರಾಧ್ಯ ಅಂತ, ತೂಪ್ಗೆರೆ. ಕರ್ನಾಟಕದಲ್ಲಿ ಪ್ರಾದೇಶಿಕತೆ ಉಳಿಬೇಕು ಅಂದ್ರೆ
ಕುವೆಂಪು ಕಂಡಂತಹ ಸರ್ವ ಜನಾಂಗದ ಶಾಂತಿಯ ತೋಟ ನಮ್ಮ ಕರ್ನಾಟಕ ರಾಜ್ಯ ಆಗಬೇಕು ಅಂದ್ರೆ ಈಗೇನು ಕರಾವಳಿಯಲ್ಲಿ ಕೋಮುಗಲಭೆಯಿಂದ ನಡುಕ್ತಾ ಇದೆ ಅಂತಹ ಭ್ರಷ್ಟ ಸರ್ಕಾರಗಳನ್ನ ತೊಲಗಿಸ್ಬೇಕಂದ್ರೆ ನಮ್ಮೆಲ್ಲರ ಆಶಯದಂತೆ ಎಲ್ಲ ಸರ್ವ ಜನಾಂಗದ ತೋಟದ ಕಲ್ಪನೆಯನ್ನು ಕಟ್ಟಿರುವ ಕುಮಾರಣ್ಣನ ಸರ್ಕಾರ ಬರಲೇಬೇಕು. ಆ ಸರ್ಕಾರ ಬರಲೇಬೇಕಂದ್ರೆ ನಮ್ಮ ಈ ಎಲ್ಲ ಜನಗಳಿಂದ ಜೆಡಿಎಸ್ ಶಕ್ತಿಯನ್ನ ಬಲಪಡಿಸಬೇಕು. ಆದ್ರಿಂದ ನಾವು ಯಾತಕ್ಕೋಸ್ಕರ ಇವತ್ತು ಜೆಡಿಎಸ್ ಪಾರ್ಟಿಗೆ ಬೆಂಬಲಿಸಬೇಕು ಅಂತ ಹೇಳಿದ್ರೆ, ಈಗ ನಡೆಯುತ್ತಿರುವ ಡಬಲ್ ಇಂಜಿನ್ ಸರ್ಕಾರ ಅಂತ ಹೇಳ್ತಾರೆ. ಡಬಲ್ ಇಂಜಿನ್ ಅಂತ ಹೇಳಿ ಕರಾವಳಿಯಲ್ಲಿ ರಕ್ತ ಹರಿಸ್ತಾ ಇದ್ದಾರೆ. ಅದೇ ತರ ಈ ನಮ್ಮ ಹಳೆ ಮೈಸೂರಲ್ಲೂ ಈ ಭ್ರಷ್ಟ ಸರ್ಕಾರಗಳು ಬಂದ್ರೆ ರಕ್ತ ಹರಿಸೋದ್ರಲ್ಲಿ ಯಾವುದೇ ನಿಶ್ಚಯ ಇಲ್ಲ, ಸಂಶಯ ಇಲ್ಲ ಅಂತ ಹೇಳ್ಬೋದು. ಭ್ರಷ್ಟಾಚಾರನ ಪ್ರೂವ್ ಮಾಡಕ್ ಹೋದ್ರೆ ಕಾಂಗ್ರೆಸ್ನವರು ಹಿಂದೆ ಸರ್ಕಾರದಲ್ಲಿ ನಡೆದಿಲ್ವಾ ಅಂತಾರೆ. ಅಂದ್ರೆ ಇವರು ಅದೇ ಕೆಲಸ ಮಾಡ್ತಾವ್ರೆ. ಅದಕ್ಕೋಸ್ಕರ ಮೋದಿದು ಸುಳ್ಳು ಅಲ್ಲ 15 ಲಕ್ಷ ಹಾಕ್ತೀನಿ ಎಲ್ಲ ಬಡವ್ರ ಖಾತೆಗೆ ಅಂದ್ರು, ಅದರಲ್ಲೂ ವಿಫಲ ಆದ್ರು. ಈ ಶಾ ಬರ್ತಾನೆ 3 ದಿನಕ್ಕೂ ಒಬ್ಬೊಬ್ಬ ನಾಯಕರು ಇಲ್ಲಿಗೆ ಬರೋದು. ಏನು ಈ ಕರ್ನಾಟಕದಲ್ಲಿ ಓಟೆಲ್ಲ ಅವ್ರ ಜೋಬಲ್ ಆಯ್ತಾ ಅಂತ ಹೇಳಿ ಅವ್ರು ತಿಳ್ಕೊಂಡವ್ರೆ ಬಿಜೆಪಿ ಸರ್ಕಾರದವರು. ಯಾವುದೇ ಕಾರಣಕ್ಕೆ ಆಮೇಲೆ 60 ವರ್ಷದಿಂದ ಈಗ ಕಾಂಗ್ರೆಸ್ ಸರ್ಕಾರ ಆಯ್ತು ಈ ಕರ್ನಾಟಕದಲ್ಲಿ, ಈ ಭಾರತದಲ್ಲಿ ಏನ್ ಮಾಡವ್ರೆ ಅಂತ ಕೇಳ್ತಾರೆ. ನಾನ್ ಕೇಳ್ತೀನಿ ಒಬ್ಬ ಸಾಮಾನ್ಯ ಪ್ರಜೆ ಆಗಿ, ಇವ್ರು ಏನ್ ಮಾಡವ್ರೆ? ಯಾವ ಗೌರ್ಮೆಂಟ್ ಆಫೀಸ್ ಕೊಟ್ಟವ್ರೆ? ಯಾವ ಇದು ಕೊಟ್ಟವ್ರೆ ತೋರಿಸ್ಲೇಬೇಕಾದ್ರೆ. ಇವತ್ತು ಬಡವರು ಬಗ್ರು ಯಾರಾದ್ರೂ ಜೀವನ ಮಾಡ್ತೀರಾ ಅಂತ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಒಂದರಿಂದ ಮಾತ್ರ ಸಾಧ್ಯ ಅನ್ನೋದು ರೈತರು ತಿಳ್ಕೊಬೇಕು. ನಮ್ಮ ಬಡ ಕಾರ್ಮಿಕರು, ಕೂಲಿ ಕಾರ್ಮಿಕರು, ಇಡೀ ನಮ್ಮ ಕರ್ನಾಟಕ ಜನತೆ ಎಲ್ಲ ತಿಳ್ಕೊಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಕೊಡ್ರಿ. ನಮ್ಮ ಹೆಸರು ಮಣಿ ಅಂತ. 15 ವರ್ಷದಿಂದ 2 ಸಲ, ಒಂದ್ಸಲಿ ಕಾಂಗ್ರೆಸ್ 2 ಸಲ ಜೆಡಿಎಸ್ ಬಂದಿದೆ. ಏನು ಕೆಲಸ ಆಗಿಲ್ಲ. ನಮ್ಮ ತೂಗುವೇರಿಯಲ್ಲಂತೂ ಒಂದು ಬಿಜೆಪಿ ಬಂದ್ರೆ ಇಲ್ಲಿ ಗ್ರಾಮ ಪಂಚಾಯತಿ ಒಂದಿರುತ್ತೆ, ಅಲ್ಲಿ ಜೆಡಿಎಸ್ ಬರುತ್ತೆ. ಇಲ್ಲೇನು ಕೆಲಸಗಳಾಗಲ್ಲ, ಏನು ಮಾಡಲ್ಲ. ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಬಿಜೆಪಿ ಇರುತ್ತೆ, ಇಲ್ಲಿ ಜೆಡಿಎಸ್. ನಾವು ಅದಕ್ಕೆ ಈ ಸಲ ಎಲ್ಲ ಮೋದಿ ಅಭಿಮಾನಿಗಳು ತೂಗುವೆಲ್ಲ ಹೆಚ್ಚಿದ್ದಾರೆ. ಎಲ್ಲರೂ ಬಿಜೆಪಿ ಗೆಲ್ಲಿಸ್ತೀವಿ ಈ ಸಲ. ನಾವೆಲ್ಲ ಪಡ ತೊಟ್ಟು ಈ ಸಲ ಎಲ್ಲ ಹಳ್ಳಿಗಳಲ್ಲಿ ಎಲ್ಲ ಸೇರಿ ನಾವು ಬಿಜೆಪಿ ಗೆಲ್ಲಿಸ್ತೀವಿ ಈ ಸಲ. 100% ಮೋದಿ ಅಭಿಮಾನಿಗಳು ಈ ಸಲ ಬಿಜೆಪಿ ಗೆಲ್ಲಿಸ್ತಾರೆ. ಅತಿ ಹೆಚ್ಚು ತೂಗುವೆಯಲ್ಲಿ ಮೋದಿ ಅಭಿಮಾನಿಗಳವ್ರೆ. ಈ ಸಲ ನಾವು ಗೆಲ್ಸಿ ಒಂದು ಛಲ ಕೊಡ್ತೀವಿ. ಜೆಡಿಎಸ್ ಕಾಂಗ್ರೆಸ್ 2 ಪಕ್ಷದವರು MLA ಆಗಿದ್ದಾರೆ. ಬಿಜೆಪಿ ಇದುವರೆಗೂ ಇತಿಹಾಸದಲ್ಲಿ ಬಿಜೆಪಿಯವರು ಅಧಿಕಾರಕ್ಕೆ ಬಂದಿಲ್ಲ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಪಿಳ್ಮು ಶಾಪರೆ ಅಭ್ಯರ್ಥಿಯಾಗಿ ಈ ಒಂದು ಕಣಕ್ಕಿಳಿದ್ರೆ ಅವರು 100% ಗೆಲುವು ಖಚಿತ ಆಗಿರುತ್ತೆ. ಯಾಕೆಂದ್ರೆ ಮೊದಲೊಂದ್ಸಾರಿ ಜೆಡಿಎಸ್ ಅಲ್ಲಿ ಬಿಫಾರಂ ಕೊಟ್ಟು ಮೋಸ ಮಾಡಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಅವರಿಗೆ ಅನ್ಯಾಯ ಆಗಿದೆ. ಆ ಒಂದು ನಿಟ್ಟಿನಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಅವರು ಸೇರ್ಪಡೆ ಆಗಿದ್ದಾರೆ. ಅವರು ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದವರೇ ಆಗಿದ್ದು, ಇವಾಗ ಬೇರೆ ಕಡೆ ಯಾರೋ ದುಡ್ಡು ಕಾಸು ಜಾಸ್ತಿ ಇರೋರೆಲ್ಲ ಬೇರೆ ತಾಲೂಕುಗಳಿಂದ ಬಂದು ಇಲ್ಲಿ ಸುರಿಯಕ್ಕೆ ಬಂದಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಇದೇ ಕ್ಷೇತ್ರದವರ ಪಿಳ್ಮು ಶಾಪರ ಆಗೋದ್ರಿಂದ ಅವರು ಈ ಸಾರಿ ಗೆಲುವು ಖಚಿತ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಹೆಸರು ವಸಂತ್ ಕುಮಾರ್ ಅಂತ, ತೂಗೇರಿ ಹೋಬಳಿ ನಿಲ್ಕುಂಟೆ ಗ್ರಾಮ ಅಸಂಘಟಿತ ಕಾರ್ಮಿಕರ ಅಧ್ಯಕ್ಷರು. ಏನು ನ್ಯೂಸ್ 18ನವರು ಚುನಾವಣಾ ಚಕ್ರ ಅಂತ ಕಾರ್ಯಕ್ರಮ ಮಾಡಿದ್ದೀರಾ, ತುಂಬ ಒಳ್ಳೆಯದು. ಯಾಕಂದರೆ ನಾವು ನಿಮ್ಮ ಮುಖಾಂತರನ ಸರ್ಕಾರದ ವೈಫಲ್ಯಗಳು, ನಮ್ಮ ನೋವುಗಳನ್ನ ತಲುಪಿಸೋದಕ್ಕೆ ಒಳ್ಳೆ ಕಾರ್ಯಕ್ರಮ ರೂಪಿಸಿದ್ದೀರಾ ಅಂತ ಹೇಳೋದಕ್ಕೆ ನಾನು ಇಚ್ಛೆ ಪಡ್ತೇನೆ. ಮೊದಲನೇದಾಗಿ ಸರ್ಕಾರ ಬಯೋದಲ್ಲ, ಅದು ಮಾಡ್ತಾ ಇರೋ ಕಾರ್ಯಕ್ರಮಗಳು ಜನಗಳಿಗೊಬ್ರಿಗೂ ಇಡಿಸಿಲ್ಲ. ನಾವು ಜನಸಾಮಾನ್ಯರಿಗೆ ಏನು ನ್ಯಾಯ ಸಿಗ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದರೆ ಸಿದ್ದರಾಮಯ್ಯವ್ರು ಮಾಡಿರ್ತಕ್ಕಂಥ ಏನು ಅವರು ಭಾಗ್ಯಗಳು ಕೊಡುಗೆ ಕೊಟ್ಟಿದಾರಲ್ಲ, ಅದನ್ನ ಇವ್ರು ಒಂದೂ ಉಳಿಸಿಲ್ಲ. ಒಳ್ಳೆ ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ. ಇವ್ರು ಹೊಸದಾಗಿ ಮಾಡೋದು ಬೇಕಾಗಿಲ್ಲ, ಇರೋದನ್ನ ನಡೆಸ್ಕೊಂಡು ಹೋಗೋಕ್ಕಾಗ್ತಾ ಇಲ್ಲ. ಇಂದಿರಾ ಕ್ಯಾಂಟೀನ್ ಆಗಿರ್ಬೋದು, ಆಮೇಲೆ ಬಡವರಿಗೆ ಉಚಿತ ಅಕ್ಕಿ ಕೊಟ್ರಲ್ಲ ಆ ಕಾರ್ಯಕ್ರಮನಾಗಿರ್ಬೋದು, ಸರಿಯಾಗಿ ನಡೆಸ್ತಾ ಇಲ್ಲ. ಸಮಯ ಪಿಳ್ಮಿ ಜಾಮಪ್ಪರು ಒಳ್ಳೆ ಕೆಲಸ ಮಾಡಿದ್ದಾರೆ. ಅವ್ರಿಗೆ ಮತವನ್ನು ಕೊಡ್ಬೇಕಂತ ಎಲ್ಲರೂ ಹೇಳ್ತಾ ಇದ್ದಾರೆ. ನಾವು ಅದೇ ತರ ಸುಮಾರು 2.5 ತಿಂಗಳಿಂದ ಪ್ರತಿಯೊಂದು ಹಳ್ಳಿಗೂ ಹೋಗಿ ಕಾರ್ಯಕರ್ತನೆಲ್ಲ ಗುರುತಿಸಿ ಈ ಸಲ ನಮ್ಮ ಪಿಳ್ಮಿ ಜಾಮಪ್ಪನವ್ರಿಗೆ ಹೆಚ್ಚಿನ ಮತವನ್ನು ಕೊಟ್ಟು ನಮ್ಮ ಹೋಬಳಿಯಲ್ಲಿ ಮುಂದಕ್ಕೆ ಬರ್ಬೇಕಂತ ಹೇಳಿ ವ್ಯವಸ್ಥೆ ಮಾಡ್ತಾ ಇದೀವಿ. 2 ತಿಂಗಳಿಗೆ 2,000, 3 ತಿಂಗಳಿಗೆ ಒಟ್ಟು 10,000 ರೂಪಾಯಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಒಳ್ಳೆ ರೈತರಿಗೆ ಒಳ್ಳೆ ಬಿತ್ತನೆ ಟೈಮಲ್ಲಿ ಅನುಕೂಲ ಆಗುತ್ತೆ. ಆ ರೈತರು ಅದು ನೋಡಿ ನಾವು ವೋಟ್ ಹಾಕ್ಬೇಕಂತ ಎಲ್ಲ ಹೇಳ್ತಾ ಇದಾರೆ. ಎಲ್ಲ ಪ್ರತಿಯೊಂದು ಮನೆಗೂ ಕೇಳಿದಾಗೂ ಅದೇ ಮಾತೆ ಬರುತ್ತೆ. ಈ ಕಾಂಗ್ರೆಸ್ ಈ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಒಂದು ಗುರಿ, ಯಾರಿಗೆ ಕೊಡ್ಲಿ ಖಚಿತವಾಗಿ ಗೆಲುವು ಇದ್ದೇ ಇದೆ. ಬಟ್ ಸಿದ್ದರಾಮಯ್ಯನವರು ಇಲ್ಲ DK ಶಿವಕುಮಾರ್ ಅವರು ಅವರಿಬ್ಬರಲ್ಲೊಬ್ರು CM ಆಗೇ ಆಗ್ತಾರೆ ಅಂತ ಇವತ್ತು ಏನ್ ನಾವೊಂದು ಪಣ ತಟ್ಟಿದ್ದೀವಿ.
ನಿಜವಾಗ್ಲೂ ಹೇಳ್ಬೇಕು ಅಂತಂದ್ರೆ ಕರ್ನಾಟಕದಲ್ಲಿ ಇವತ್ತು ಕೋಳಿ ನಾಯಿ ಸಹ ತಿಂತಾ ಇರಲಿಲ್ಲ ಅಂತ ಒಂದು ಊಟ ಕೊಟ್ಟರು ಸಿದ್ದರಾಮಯ್ಯನವರು. ಅವ್ರು ಆಡದಂತೆ ನಡೀತಾರೆ ಸಿದ್ದರಾಮಯ್ಯನವರು. ಯಾವುದೇ ಕಾರಣಕ್ಕೂ ಅವ್ರ ಮಾತು ಚೇಂಜ್ ಮಾಡೋದೇ ಇಲ್ಲ. ಇವತ್ತು ಮನೆ ಮನೆಗೆ ಒಂದು ಗುರ್ತಿದ್ ಕೊಟ್ಟಿದ್ದಾರೆ, 2,000 ರೂಪಾಯಿ ಕೊಡ್ತೀವಿ ಅಂತ. ಅವ್ರು ಯಾವುದೇ ಕಾರಣಕ್ಕೂ ಚೇಂಜ್ ಆಗಲ್ಲ. ಆದ್ರೂ ಬಿಜೆಪಿ ಅವರು ಈ ಸರಿ ಏನಾದ್ರು ಕುತ್ಕೊಂಡ್ರು ಆಲ್ರೆಡಿ ಇವಾಗ 5 kg ಕೊಡೋದನ್ನ ಅದನ್ನು ಕಿತ್ಕೊಂಡ್ಬಿಡ್ತಾರೆ. ಆಮೇಲೆ ಸಿಮಾರಾಗಿ ಏನೋ ಬೆಳ್ಳಗಿರೋ ಬಟ್ಟೆ ಹಾಕೊಂಡ್ರು ಕಿತ್ಬಿಡ್ತಾರೆ ಅವರು. ಜಿಲ್ಲಾ ಪಂಚಾಯತಿಗೆ ನಿಂತು ಹತ್ತಿರದಲ್ಲಿ ಸೋತವ್ರು JDS ಅಲ್ಲಿ. ನಾವು ಕಾಂಗ್ರೆಸ್ ಸೇರ್ಪಡೆ ಆಗಿದ್ದೀವಿ. ಕಾಂಗ್ರೆಸ್ ಈ ಸರಿ ನಾವು ಬಂದಿದ್ದೀವಿ, ಆಲ್ರೆಡಿ ಗೆದ್ದೇ ಗೆಲ್ತಾರೆ. ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿ ಆಗೇ ಆಗ್ತಾರೆ. ಇಬ್ಬರಾಗ ಒಬ್ರು ಮುಖ್ಯಮಂತ್ರಿ ಆಗ್ತಾರೆ. ಸಿದ್ದರಾಮಯ್ಯನವ್ರು ಆಗ್ಬೋದು, DK ಆಗ್ಬೋದು. ಅವ್ರಿಬ್ರು ಒಂದೇ ತಾಯಿ ಮಕ್ಕಳು, ಅಣ್ಣ ತಮ್ಮಂದ್ರು ಇದ್ದಂಗೆ. ನನ್ನ ಹೆಸರು ಉಮೇಶ್ ಅಂತ. ನಮ್ಗೆ ಮೂಲ ಪ್ರಾಬ್ಲಮ್ ಏನ್ ಗೊತ್ತಾ, ನಮ್ಮ ತಾಲೂಕು ದೊಡ್ಡಬಳ್ಳಾಪುರ, ವೋಟಿಂಗು ದೇವನಹಳ್ಳಿ. ಅಲ್ಲಿ ದೇವನಹಳ್ಳಿ ಅವ್ರನ್ನ ಕೇಳಂಗಿಲ್ಲ, ಇಲ್ಲಿ ದೊಡ್ಡಬಳ್ಳಾಪುರದವ್ರನ್ನ ಕೇಳಂಗಿಲ್ಲ. ತಾಯಿ ಮಕ್ಕಳು ಜಗಳ, ತಂದೆ ತಾಯಿ ಜಗಳದ ಮಧ್ಯೆ ಕೂಸ್ ಬಡವಾದಂಗೆ ನಾವು ನಮ್ಮ ಸಮಸ್ಯೆ ಕೇಳೋರಿಲ್ಲ. ಇನ್ನು ಅದು ಬಿಟ್ರೆ ನಮ್ಮ ಶಾಸಕರು ಗೆದ್ದಾಗಿಂದ ಇದುವರೆಗೂ ಇಲ್ಲಿ ಹೆಜ್ಜೆ ಇಕ್ಕಿಲ್ಲ. ಯಾವಾಗೋ ಈಗ ವರ್ಷಕ್ಕೊಂದ್ಸಲ ಯುಗಾದಿ ಹಬ್ಬ ಬಂದಂಗೆ ಬರ್ತಾರೆ, ಹಂಗ್ ಮುಖ ತೋರಿಸ್ತಾರೆ, ಅವ್ರು 4 ಜನ ಕಾರ್ಯಕರ್ತನ ಮಾತಾಡ್ತಾರೆ, ಹೊರಟೋಗ್ಬಿಡ್ತಾರೆ. ಕೊನೆಗೆ ಅವರು ಒಂದು ಮಾತು ಹೇಳ್ಬಿಟ್ಟವ್ರೆ, ತೂಪ್ಗೆರೆ ಹೋಗ್ಲಿ ಜನಕ್ಕೆ ಅಂದ್ರೆ ಕಾಸು ಕೊಟ್ರೆ ಓಟ್ ಹಾಕ್ತಾರೆ, ಬಿಡ್ರಿ ಕಾಸು ಕೊಟ್ಟು ಓಟ್ ಹಾಕ್ಸೋಣ ಅನ್ನೋ ಲೆಕ್ಕಕ್ಕೆ ಅವ್ರೆ. ಅದಕ್ಕೇನ್ ಮಾಡವ್ರೆ, ನಮ್ ಜನ ಎಲ್ಲ ಈಗ ಬುದ್ಧಿ ಕಲ್ತವ್ರೆ. ಏನಾದ್ರೂ ಮಾಡಿ ನಮ್ಮ ಕ್ಷೇತ್ರದಲ್ಲಿ ಬದಲಾವಣೆ ತರಬೇಕು ಅಂತ 100% ರಾಜ್ಯ ಸರ್ಕಾರ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗ್ತಾರೆ. ನಮ್ಮ ಕ್ಷೇತ್ರನೂ ಅಷ್ಟೇ, ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರೇ ಟಿಕೆಟ್ ತರಲಿ 100% ನಾವು ಕಾಂಗ್ರೆಸ್ MLA ಆಗೇ ಆಗ್ತಾರೆ, ಮಾಡೇ ಮಾಡ್ತೀವಿ. ಯಾವುದೇ ಸರ್ಕಾರ ಬರಲಿ, ಸರ್ಕಾರದಲ್ಲಿ ಶಾಸಕರಾದಂಥವ್ರು ಏನೇನು ನಮ್ಮ ಹೋಬಳಿಯಲ್ಲಿ ಕೆಲಸ ಮಾಡಿದ್ದಾರೆ ಅನ್ನೋದಕ್ಕೆ ಫಸ್ಟು ನಾವು ಶಾಸಕರನ್ನ ಆಯ್ಕೆ ಮಾಡೋ ಟೈಮಲ್ಲೇ ನಾವು ಆಯ್ಕೆ ಮಾಡ್ಕೋಬೇಕು. ಎಂಥವ್ರು ನಾವು ಇವತ್ತು ನಮ್ಮ ದೇವನಹಳ್ಳಿ ಕ್ಷೇತ್ರದಲ್ಲಿ ಆಯ್ಕೆ ಮಾಡಿದ್ದೀವಿ ಅಂತಂದರೆ, ನಮ್ಮಲ್ಲಿ ಮೂಲಭೂತ ಸೌಕರ್ಯಗಳನ್ನ ಆಗದೇ ಇರೋಂತಹ ಶಾಸಕರನ್ನ ನಾವು ಈ ಕ್ಷೇತ್ರದಲ್ಲಿ, ದೇವನಹಳ್ಳಿ ಕ್ಷೇತ್ರದಲ್ಲಿ ಆಯ್ಕೆ ಮಾಡಿಬಿಟ್ಟಿದ್ದೀವಿ. ಹಾಗೆ ಇವತ್ತು ನಾವು ಒಂದು ಪಣ ತೊಟ್ಟು ನಿಂತಿದ್ದೀವಿ, ಕಾಂಗ್ರೆಸ್ ಸರ್ಕಾರನ ತರಬೇಕು ಅಂತೇಳಿ ಪಣ ತೊಟ್ಟು ನಿಂತಿದ್ದೀವಿ. ಈ ಸರ್ಕಾರ, ಬಿಜೆಪಿ ಸರ್ಕಾರ, ಈಗಿರುವಂತಹ ಘನ ಸರ್ಕಾರ ಬಿಜೆಪಿ ಸರ್ಕಾರದಲ್ಲಿ ಗಂಟೆಗೊಂದು ನಿರ್ಧಾರಗಳನ್ನ ತಗೊಂಡು ಬಡ ರೈತರನ್ನ, ಇವತ್ತಿರ್ತಕ್ಕಂಥ ಕಾರ್ಮಿಕರನ್ನ ಏನು ಕೆಲಸ ಕಾರ್ಯಗಳು ಮಾಡದಂತೆ ಗಂಟೆಗೊಂದು ತೀರ್ಮಾನಗಳನ್ನ ತಗೊಂಡು ಏನನ್ನು ಈ ಸರ್ಕಾರದ ವೈಫಲ್ಯಗಳನ್ನ ಇಟ್ಕೊಂಡು ಇವತ್ತು ಈ ಜನ ತೀರ್ಮಾನ ಮಾಡಿದ್ದಾರೆ. ಈ ಸರ್ಕಾರನ ತೊಲಗಿಸ್ಬೇಕು, ಮುಂದೆ ಕಾಂಗ್ರೆಸ್ ಸರ್ಕಾರವನ್ನ ತರಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲರೂ ನಮ್ಮ ಕಾರ್ಯಕರ್ತರೆಲ್ಲ ಒಂದಾಗಿ ಇದ್ ಮಾಡಿ ತರಬೇಕಂತೇಳಿ ದೇವನಹಳ್ಳಿ ಕ್ಷೇತ್ರದಲ್ಲಿ ನಾವೆಲ್ಲ ನಿರ್ಧಾರ ಮಾಡಿದ್ದೀವಿ. ಮಳೆಕೋಟೆ ಪಂಚಾಯತಿ ಬೀಡಿಕೆರೆ ಗ್ರಾಮದ ಗೌರೀಶ್ ಅಂತ, ನಾವು JDS ಒಬ್ಬ ಕಾರ್ಯಕರ್ತ. ಏನು ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರ ಇರ್ಬೋದು, ಹಾಗೂ ಕರ್ನಾಟಕ ರಾಜ್ಯದಲ್ಲಿ ಇರ್ಬೋದು. ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಮುಖ್ಯಮಂತ್ರಿ ಕುಮಾರಣ್ಣ CM ಆಗೋದು ಎಷ್ಟು ನಿಜನೋ, ದೇವನಹಳ್ಳಿಯಲ್ಲೂ ಈಗಿರುತ್ತ ಶಾಸಕರಿಗೆ ಅಲ್ಲಿ 2ನೇ ಟೈಮ್ 2023ಕ್ಕೆ ಟಿಕೆಟ್ ಘೋಷಣೆ ಮಾಡಿದ್ದಾರೆ. ಇಲ್ಲಿ 2023ಕ್ಕೆ ನಿಸರ್ಗ ನಾರಾಯಣಸ್ವಾಮಿ MLA ಆಗೋದು ಅಷ್ಟೇ ಖಚಿತ. ಮತ್ತೆ ಕುಮಾರಣ್ಣ ಹೇಳಿದ್ದಾರೆ ಅವ್ರನ್ನ ಮಿನಿಸ್ಟರ್ ಮಾಡ್ತೀವಿ ಅಂತ. ಈ ಬಾರಿ ನಾವು ನಮ್ಮ ಕ್ಷೇತ್ರದಲ್ಲಿ ನಿಸರ್ಗ ನಾರಾಯಣಸ್ವಾಮಿ ಗೆಲ್ಸ್ಕೊಂಡು ಅವ್ರನ್ನ ಮಿನಿಸ್ಟರ್ ಆದ್ರೆ ಇನ್ನೂ ನಮ್ಮ ಕ್ಷೇತ್ರಕ್ಕೆ ಈ ತೂಪ್ಗೆರೆ ಹೋಬಳಿ ಸೇರಿ ಒಳ್ಳೆ ಉತ್ತಮವಾದ ಕೆಲಸಗಳು ಮಾಡ್ತಾರೆ. ಈಗಾಗಲೇ 50 ಲಕ್ಷ, 1 ಕೋಟಿ, 1.5 ಕೋಟಿ ಎಲ್ಲಾ ಊರುಗಳಲ್ಲೂ ಕಾಂಕ್ರೀಟ್ ರಸ್ತೆ ಆಗಿರ್ಬೋದು, ಮತ್ತೆ ನಮ್ಮ ಈ ಸಂಪರ್ಕ ರಸ್ತೆಗಳಿರ್ಬೋದು. ಎಷ್ಟೋ ವರ್ಷ 25 ವರ್ಷದಿಂದ ಹಿಂದೆ ಜಾಲಪ್ಪನವ್ರ ಕಾಲದಲ್ಲಿ ಆಗಿದ್ದಂತ ರೋಡ್ಗಳು, ಟಾರ್ ಕಾಣದಿಂದ ರೋಡ್ಗಳಿಗೂ ಇವತ್ತು ಟಾರ್ನ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ. ನಾವು ಮತ್ತೊಮ್ಮೆ ನಿಸರ್ಗ ನಾರಾಯಣಸ್ವಾಮಿ ಗೆಲ್ಸ್ಬೇಕು ಅಂತ ಈ ಮೂಲಕ ಹೇಳಕ್ ಇಷ್ಟಪಡ್ತೀವಿ. ಚುನಾವಣಾ ಚಕ್ರದಲ್ಲಿ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಜನತೆಯ ಮಾತು ಇದಾಗಿತ್ತು. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು. ಕೇಳ್ರಪ್ಪು ಕೇಳಿ, ಪ್ರಿಯ ಮತದಾರರೇ, ವೇದಿಕೆ ನಮ್ಮದು, ಅಭಿಪ್ರಾಯ ನಿಮ್ಮದು. ಬನ್ನಿ ಮುಕ್ತವಾಗಿ ಮಾತಾಡಿ. ನಿಮ್ಮೂರಲ್ಲಿ ನ್ಯೂಸ್ 18 ಚುನಾವಣಾ ಚಕ್ರ.